ಪಂಚ ರಾಜ್ಯಗಳ ಚುನಾವಣೆ ಮುಗಿದಿದೆ. ಚುನಾವಣೆ ನಂತರ ನಿರೀಕ್ಷೆಯಂತೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಗಾಳಿ ಜೋರಾಗಿ ಬೀಸ್ತಿದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದ್ದು, ಮಲ್ಲಿಕಾರ್ಜುನ ಖರ್ಗೆ ನೀಡ್ತಾ ಇರೋ ಹೇಳಿಕೆಗಳು ಕುತೂಹಲ ಹೆಚ್ಚಿಸ್ತಿದೆ. ಸಿಎಂ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದ ಖರ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದು, ಸಿಎಂ ಸ್ಥಾನದಲ್ಲಿ ಬದಲಾವಣೆ ಆದರೂ ಆಗಬಹುದು ಅನ್ನೋ ಸಂಶಯಗಳನ್ನ ಹುಟ್ಟುಹಾಕಿದೆ. बट ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. जब एक डेट फिक्स करेंगे वो निर्णय लेंगे, लेकिन अब जब अभी डेट फिक्स नहीं हुआ तो मैं कैसा बोलूं? ಅವರು ಹೇಳಿದಂತ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ ಅಂತ ಅನ್ನುವಂಥ ಮಾತು. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ನಮ್ಮ ಸುಪ್ರೀಂ ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಒಂದು ದಿವಸ ಯಾವುದೂ ಕೂಡ ಇಲ್ಲ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಆಗ್ತಾ ಇರುತ್ತೆ. ಆ ಕಾಲದ ನಿಯಮದ ಪ್ರಕಾರ ಆವತ್ತಿನ ದಿನಕ್ಕೆ ಏನಾಗಬೇಕು ಅದಾಗುತ್ತೆ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ಅಧ್ಯಕ್ಷರವರು ಅವ್ರೇನು ಹೇಳ್ತಾರೆ ಅದರಂತೆ ಪಕ್ಷ ನಡ್ಕೊಳ್ತೀವಿ. ಈ ರಾಜಕೀಯ ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ಮೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಆಗ ಬದಲಾವಣೆ ಇಲ್ಲ ಅಂದ್ರು, ಈಗ ವ್ಯತಿರಿಕ್ತ ಹೇಳಿಕೆ ಕೊಟ್ರು. ಹೈಕಮಾಂಡ್ ಹೇಳಿದ್ದೇ ಪ್ರಸಾದ ಅಂದ ಡಿಕೆ ಮುಹೂರ್ತವಿಟ್ಟೇ ಬಿಟ್ರ. ಪಂಚರಾಜ್ಯಗಳ ಚುನಾವಣೆ ಮುಗಿದಿದೆ, ಎಲ್ಲರೂ ರಿಲೀಫ್ ಆಗಿದ್ದಾರೆ. ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆ ಸೇರಿದ್ದು, ರಿಸಲ್ಟ್ ಬರೋವರೆಗೆ ಒಂದು ರೀತಿಯ ಆತಂಕದ ವಾತಾವರಣ ಇದ್ದೇ ಇರುತ್ತೆ. ಚುನಾವಣೆ ನಡೆದಿರೋ ರಾಜ್ಯಗಳಲ್ಲಿ ಒಂದು ರೀತಿಯ ವಾತಾವರಣ ಇದ್ರೆ, ಚುನಾವಣೆ ನಡೆಯದೇ ಇರೋ ಅಥವಾ ಒಂದೆರಡು ಕ್ಷೇತ್ರಗಳಲ್ಲಿ ಮತ್ತೊಂದು ರೀತಿಯ ವಾತಾವರಣ ಇದೆ. ರಾಜ್ಯದಲ್ಲೂ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿದ್ದು, ಆ ಎಲೆಕ್ಷನ್ ರಿಸಲ್ಟ್ಗಿಂತ ಸಿಎಂ ಕುರ್ಚಿ ಮೇಲೆಯೇ ಎಲ್ಲರ ಕಣ್ಣಿದೆ. ಸಿಎಂ ಬದಲಾಗ್ತಾರೋ ಆಗಲ್ವೋ ಅನ್ನೋದನ್ನೇ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಸಿಎಂ ಕುರ್ಚಿ ಕೊಡಿ, ಇಲ್ಲ ಅಂದ್ರೆ ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಕೊಡಿ ಅನ್ನೋ ಡಿಕೆ ಖಡಕ್ ಮಾತು ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಪವರ್ ಶೇರಿಂಗ್ ಒಪ್ಪಂದ ನಡೆದಿದ್ರೆ, ಆ ಒಪ್ಪಂದ ನಿಜವಾಗ್ಲೂ ಜಾರಿಯಾಗಿದ್ರೆ, ಸಿಎಂ ಆಸೆ ಕಾಣುತ್ತಿದ್ದ ಡಿಕೆಶಿ ಸಿಎಂ ಆಗಿ ಈಗಾಗಲೇ 6 ತಿಂಗಳಾಗಿರಬೇಕಿತ್ತು. ಆದ್ರೆ ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಅಂದ್ರೆ ಒಪ್ಪಂದ ಜಾರಿಯಾಗೋದ್ರ ಹಿಂದೆ ಏನಾದ್ರೂ ಲೋಪವಿದೆಯೋ ಅದೂ ಗೊತ್ತಿಲ್ಲ. ಡಿಕೆಶಿ ಸಿಎಂ ಆಗಲೇ ಇಲ್ಲ. ಆದ್ದರಿಂದ ಡಿಕೆಶಿ ಮತ್ತು ಡಿಕೆಶಿ ಟೀಮ್ ಕೊತ ಕುದೀತಿದೆ. ಏನಾದ್ರೂ ಒಂದು ಹೇಳಿ ಅಂತ ಹೈಕಮಾಂಡ್ ಬೆನ್ನು ಬಿದ್ದಿದೆ. ಮತ್ತೊಂದು ಕಡೆ ಸಿದ್ದು ಟೀಮ್ ಕೂಡ ದಾಳ ಉರುಳಿಸಿದೆ. ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಇಲ್ಲ ಅಂದ್ರೆ ಭಾರೀ ಕಷ್ಟ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಎಲ್ಲ ಮಾತುಗಳನ್ನ ಅಳೆದೂ ತೂಗಿ ಯೋಚನೆ ಮಾಡಿದ ಹೈಕಮಾಂಡ್ ನಿರ್ಧಾರವೊಂದನ್ನ ತಗೊಂಡಿದೆ. ಸಿಎಂ ಬದಲಾವಣೆ ಮಾಡಬಾರದು ಅಂತ ತೀರ್ಮಾನ ಮಾಡಿದೆ. ಇದೇ ತೀರ್ಮಾನವನ್ನ ಗುರುವಾರ ಹೇಳಿದ್ದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಕೇಳಿಸ್ಕೊಂಡ್ರಲ್ಲ, ಖರ್ಗೆ ಈ ರೀತಿ ಹೇಳಿದ ಮೇಲೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಡಿಕೆ ಕನಸಿಗೆ ತಣ್ಣೀರು ಬಿತ್ತು ಅಂತ ಎಲ್ಲರೂ ಭಾವಿಸಿದ್ರು. ಈ ಬಾರಿ ಡಿಕೆ ಸಿಎಂ ಆಗೋಕ್ಕಾಗಲ್ಲ, ಮುಂದಿನ ಬಾರಿ ಬೇಕಾದ್ರೆ ಸಿಎಂ ಆಗಬಹುದು ಅಂತ ಎಲ್ಲರೂ ಅಂದ್ಕೊಂಡ್ರು. ಆದ್ರೆ ಈಗ ತಮ್ಮದೇ ಮಾತಿಗೆ ತಾವೇ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಹೈಕಮಾಂಡ್ ಮಟ್ಟದಲ್ಲಿ ವಿಚಾರ ವಿನಿಮಯ ಆಗುತ್ತೆ, ಹಿರಿಯ ನಾಯಕರಿಂದ ಸಲಹೆ ಪಡೆಯಲಾಗುತ್ತೆ. ಎಲ್ಲವನ್ನು ಪರಿಶೀಲನೆ ಮಾಡಿ ಈ ವಿಚಾರಕ್ಕೆ ಕೈ ಹಾಕ್ತೇವೆ. ಬದಲಾವಣೆ ಆಗುತ್ತೆ, ಆಗಲ್ಲ ಅಂತ ಹೇಳೋದಕ್ಕಾಗುತ್ತಾ ಅಂತ ಅಡ್ಡುಗೋಡೆ ಮೇಲೆ ದೀಪ ಇಟ್ರು ಖರ್ಗೆ. हाईकमांड में बहुत हम विचार विनिमय करते हैं, दूसरे सीनियर लीडर से भी हम विचार विनिमय करते हैं. इसका क्या परिणाम होता है, क्या नहीं होता, इसको देखकर हम कदम उठाते हैं. इसीलिए हम तीनों मिलके जब एक डेट फिक्स करेंगे वो निर्णय लेंगे. लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा नहीं बदल हो रहा.
तो जब होगा तो जरूर मैं आप लोगों को बताऊंगा। ಹೈ ನಿರ್ಣಯ ಬೆಂಬಲಿಸಬೇಕು ಮಲ್ಲಿಕಾರ್ಜುನ್ ಖರ್ಗೆ ಮನವಿ. ಯಾವುದೋ ಒಂದು ನಿರ್ಣಯ ಆಗುತ್ತಂತೆ, ಆ ನಿರ್ಣಯ ರಾಜ್ಯದ ಹಿತದೃಷ್ಟಿಯಿಂದಲೇ ಇರುತ್ತಂತೆ. ಆದ್ದರಿಂದ ಆ ನಿರ್ಣಯವನ್ನ ಎಲ್ಲರೂ ಬೆಂಬಲಿಸಬೇಕಾಗುತ್ತದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಬೇಕಾಗುತ್ತೆ ಎಂದಿದ್ದಾರೆ ಖರ್ಗೆ. वो भी हम कहेंगे, वो करके दिखाएंगे। जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा। जो भी निर्णय हाईकमांड लेंगे। ಹೈಕಮಾಂಡ್ ಕೊಟ್ಟಿದ್ದೇ ಪ್ರಸಾದ, ಡಿಕೆ ಮಾತೇಕೆ? ಎಐಸಿಸಿ ಅಧ್ಯಕ್ಷರು ಮೊದಲೊಂದು ಟ್ವಿಸ್ಟ್ ಕೊಟ್ಟಿದ್ರು, ಆ ಟ್ವಿಸ್ಟ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಮೊದಲ ಟ್ವಿಸ್ಟ್ ಸಿಎಂ ಸಿದ್ದು ಪರವಾಗಿದ್ರೆ, ಎರಡನೇ ಟ್ವಿಸ್ಟ್ಗೆ ಡಿಕೆಶಿ ಮತ್ತು ಡಿಕೆ ಟೀಮ್ಗೆ ಭರವಸೆ ಹುಟ್ಟು ಹಾಕಿದೆ. ಮೇ 15ಕ್ಕೆ ಡಿಕೆಶಿ ಬರ್ತ್ಡೇ ಇರೋದ್ರಿಂದ ಡಿಕೆಶಿಗೆ ಆ ದಿನವೇ ಸಿಎಂ ಕುರ್ಚಿ ಗಿಫ್ಟ್ ಆಗಿ ಸಿಗಬಹುದು ಅಂತ ಹೇಳಲಾಗ್ತಿದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಡಿಕೆಶಿ, ಹೈಕಮಾಂಡ್ ಏನು ಹೇಳಿದ್ರೂ ಪ್ರಸಾದ ಅಂತ ಸ್ವೀಕರಿಸ್ತೇವೆ ಅಂದಿದ್ದಾರೆ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಡಿಕೆಶಿ ಇದೇ ರೀತಿ ಮತ್ತೊಂದು ಮಾತನ್ನು ಆಡಿದ್ದಾರೆ. ಎಲ್ಲದಕ್ಕೂ ಮುಹೂರ್ತವಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಆ ಮಾತು ಈಗ ಸಂಚಲನ ಮೂಡಿಸ್ತಿದೆ. ನಿಮಗೆ ಈ ರಾಜಕೀಯ ಬಿಟ್ಟರೆ ಇನ್ನೇನು ಇಲ್ಲ. ಎಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೊಬೇಡಿ. ಡಿಕೆ ಮುಹೂರ್ತವಿದೆ ಅಂತ ಹೇಳಿರೋದು ಕೆಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಮಾಡುತ್ತೆ ಎಂದಿದ್ದಾರೆ ಡಿಕೆ ಸುರೇಶ್. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವೇನಾರ ನನಗೆ ಮಾಹಿತಿ ಇದ್ರೆ ಹೇಳಿ. ಅವರು ಶಾಸಕರಿದ್ದಾರೆ, ಅವರು ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಮೊದಲೇನು ಹೋಯ್ತಾ ಇಲ್ಲಪ್ಪ. ನಾನು 15 ವರ್ಷದಿಂದ ಜೊತೆಯಲ್ಲಿ ಹೋಯ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಯಾವಾಗಲೂ ನಾನು ಓಡಾಡೋದು ನಿಮಗೂ ಗೊತ್ತು, ನನಗೂ ಗೊತ್ತು. ನಾನೇನು ಹೊಸದಾಗಿ ಏನು ದೆಹಲಿಗೆ ಅಪರೂಪಕ್ಕೆ ಏನೋ ಹೋಗ್ತಾ ಇಲ್ಲ, ಹೋಯ್ತಾ ಇರ್ತೀನಿ. ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀವಿ. ಪಕ್ಷ ಅದನ್ನ ಅಧ್ಯಕ್ಷರವರು ಅವ್ರೇನು ಹೇಳ್ತಾರೆ ಅದರಂತೆ ಪಕ್ಷ ನಡ್ಕೊಳ್ಳೋದು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವರು ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಮತ್ತೆ ಬದಲಾವಣೆ ಸದ್ಯಕ್ಕೆ ಇಲ್ಲ ಅಂದಿದ್ದಾರೆ. ಅವರ ಮಾತನ್ನೂ ನಾನು ಒಪ್ತೇನೆ, ಅವರ ಹೇಳಿಕೆಯನ್ನ ಸ್ವಾಗತ ಮಾಡುತ್ತೇನೆ ಎಂದಿದ್ದಾರೆ ಸಚಿವ ಪರಮೇಶ್ವರ್. ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜಿವಾಲ ಅವರು ಇವರೆಲ್ಲ ಕುಳಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಐ ಮೇ ಬಿ ರೈಟ್ ಆರ್ ರಾಂಗ್. ಆದ್ದರಿಂದ ಅವರು ಹೇಳಿದಂಥ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ ಅಂತ ಅನ್ನುವಂಥ ಮಾತು. ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನಮ್ಮ ಸುಪ್ರೀಂ. ಅವರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಅವರು ಏನೇ ನಿರ್ಧಾರ ಮಾಡಿದ್ರೂ ಅದು ಅಂತಿಮ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ತಲೆಬಾಗುತ್ತೇವೆ ಎಂದಿದ್ದಾರೆ ಸಚಿವ ಎಂಬಿ ಪಾಟೀಲ್. ಅವರು ಖರ್ಗೆ ಅವರು ನಮ್ಮ ಎಐಸಿಸಿ ಅಧ್ಯಕ್ಷರು, ಅವರು ಎಐಸಿಸಿ ಸುಪ್ರೀಂ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನ್ ಹೇಳ್ತದೆ ಅದು ಸತ್ಯ ಆಗ್ತದೆ. ಅವ್ರು ಹೇಳಿದಂತದ್ದು ಈಗ ಸದ್ಯಕ್ಕೆ ಇವತ್ತು ದಿವಸ ಯಾವುದು ಕೂಡ ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿ ಅವರು ನಾವು ಎಲ್ಲ ಕೂಡ ಚರ್ಚೆ ಮಾಡ್ಬೇಕಾಗ್ತದೆ. ಅದೇನಾದ್ರೂ ಇದು ಇದ್ರೆ ಅಂತ ಮಾತನ್ನ ಹೇಳಿದ್ದಾರೆ. 15 ತಾರೀಕಿನ ಡೆಡ್ಲೈನ್ ನನ್ಗೆ ಗೊತ್ತಿಲ್ಲಪ್ಪ. ನಾನು ಯಾರು ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವೆಲ್ಲ ಹೈಕಮಾಂಡ್ ಏನಾದ್ರು ತಲೆವಾಗಿ ಹೋಗ್ತಾರೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಕಾಲಕಾಲಕ್ಕೆ ಏನೇನಾಗಬೇಕೋ ಅದೆಲ್ಲ ಆಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ರೆ ಹೈಕಮಾಂಡ್ ಬಿಟ್ಟು ಬೇರೆ ಯಾರ ಮಾತೂ ನಡೆಯಲ್ಲ. ಸಿಎಂ ಕುರ್ಚಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದಿದ್ದಾರೆ ಸಚಿವ ಚಲುವರಾಯಸ್ವಾಮಿ.
ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗ್ತಾ ಇರುತ್ತೆ. ಆ ಕಾಲದ ನಿಯಮದ ಪ್ರಕಾರ ಆವತ್ತಿನ ದಿನಕ್ಕೆ ಏನಾಗಬೇಕೋ ಅದಾಗುತ್ತೆ. ಇರೋವಾಗ ಏನೋ ಒಂದಷ್ಟು 4 ಆಣೆ ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡೋದು ಮುಖ್ಯ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಮಾಡೋ ಕೆಲಸ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಜನ ನಮ್ಗೆ ಯಾವ ಉದ್ದೇಶಕ್ಕೆ ಇಲ್ಲಿ ಕಳಿಸಿದ್ದಾರೆ ಅದನ್ನು ನಾವು ಉದ್ದೇಶವನ್ನು ಈಡೇರಿಸ್ದಂಗೆ ಆಗೋದಿಲ್ಲ. ನಮ್ಮಲ್ಲಿ ಏನೂ ಇಲ್ಲ. ಬೆಳಗ್ಗೆ ಎದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಸಿದ್ದರಾಮಯ್ಯನವರು ಡಿ ಕೆ ಅವರು ಚೆನ್ನಾಗಿ ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲಿ ಮಾತಾಡೋರಿಗೆ ನಾವು ಊಹಾಪಾವ ಹೇಳೋರಿಗೆ ಪಕ್ಷದೊಳಗಡೆನೂ ಇರ್ತಾರೆ, ಪಕ್ಷದ ಹೊರಗಡೆನೂ ಇರ್ತಾರೆ, ಮಾಧ್ಯಮಗಳಿಗೂ ತಪ್ಪು ಮಾಹಿತಿ ಕೊಡ್ತಾರೆ. ಈ ಥರದ್ದು ಆಗ್ತಾಯಿದೆ. ಒಬ್ಬರು ಅಧ್ಯಕ್ಷರು ನಾನು ನಾಳೆ CM ಚೇಂಜ್ ಮಾಡ್ತೀನಿ ಅಂದರೆ ನಾಳೆ 10 ಗಂಟೆಗೆ ಮೀಟಿಂಗ್ ಕರಿಬೇಕು ಅವರು. ಈಗ ಸದ್ಯಕ್ಕೆ CM ಕುರ್ಚಿ ಗೊಂದಲ ಜೋರಾಗಿದೆ. CM ಬಣ ಮತ್ತು DK ಬಣದ ನಡುವೆ ಕೋಲ್ಡ್ ವಾರ್ ಕೂಡ ನಡೆಯುತ್ತಿದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ 5 ವರ್ಷವನ್ನ ಪೂರೈಸಲು ಬಣ ಬಡಿದಾಟ ತಪ್ಪಿಸೋಕೆ ಬೇರೊಂದು ಮಾರ್ಗದ ಬಗ್ಗೆಯೇ ಹೈಕಮಾಂಡ್ ಯೋಚನೆ ಮಾಡುತ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ DKಶಿ CM ಆಗೋಕೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ DK ಬೆಂಬಲಿಗರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗುತ್ತಾರೆ ಅಂತಿರೋ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮೇ 15ರೊಳಗೆ DKಶಿ CM ಆಗೋದು ಪಕ್ಕಾ ಅಂತ ಬಾಂಬ್ ಹಾಕಿದ್ದು ಕುರ್ಚಿ ಕದನವನ್ನ ಕ್ಲೈಮ್ಯಾಕ್ಸ್ಗೆ ತಂದು ನಿಲ್ಲಿಸಿದೆ.